ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ನೆನ್ನೆ ಅನಾಲಿಸಿಸ್ ವೀಡಿಯೋ ನಾಳೆ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಇರ್ತದೆ. ಎಲ್ಲರೂ ಡಿ ಹೈ ಕ್ರಾಸ್ ಆದರೆ ಸಿ ಬೈ ಮಾಡ್ಬೇಕಂತ ಅಲ್ಲ, ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಿ ಕಡೆ ಇರ್ಬೋದು. ಇವತ್ತು ನೀವು ಸಿ ಏನು ತಗೊಂಡಿದ್ದೀರಾ, ಈ ಲೈನ್ ರಿಮೂವ್ ಮಾಡೋಣ, ಮತ್ತೆ ಸಿ ಮೇಲೆ ಹಾಕೊಳ್ಳಿ. ಇದು ಕೆಳಗಡೆ ಬಂದರೆ ಪಿ ಕಡೆ ಇರ್ಬೋದು, ನಿಮ್ಮ ಅನಾಲಿಸಿಸ್ ನೋಡ್ಬೋದು. ರೆಸಿಸ್ಟೆನ್ಸ್ ಮೇಲೆ ಸಿ ಕಡೆ ಇರ್ಬೋದು. ಇದ್ರ ಒಳಗಡೆ ಏನಾದರೂ ಟ್ರೇಡ್ ಮಾಡ್ತಿರ್ತೀನಿ ಅಂದರೆ ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ಬಟ್ ನನ್ನ ವ್ಯೂ ಏನಂದ್ರೆ ಇದ್ರ ಮೇಲೆ ಸಿ ಕಡೆ ಇರ್ತೀನಿ, ಇದ್ರ ಕೆಳಗಡೆ ಪಿ ಕಡೆ ಇರ್ತೀನಿ. ಇದು ಕೂಡ ನನ್ನ ವ್ಯೂ ಮಾತ್ರ, ಬ್ಯಾಕ್ ಹಾಕಿರೋದು ರೈಟ್. ಈ ಝೋನ್ ಒಳಗಡೆ ಟ್ರೇಡ್ ಮಾಡಲ್ಲ. ಸಿ ಏನಾದರೂ ಇದ್ರೆ ನಾನೇ ಹೇಳ್ತೀನಿ, ಪಿ ಕಡೆ ಮಾತ್ರ ನೀವು ಪ್ಲಾನ್ ಮಾಡ್ಕೊಳ್ಳಿ. ಈ ಲೆವೆಲ್ ಬ್ರೇಕ್ ಆಗಿದ್ರೆ ಪಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ. ಈ ಝೋನ್ ಒಳಗಡೆ ಏನು ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ. ಇದ್ರೊಳಗಡೆ ಏನು ಟ್ರೇಡ್ ಮಾಡಿದ್ರೆ ನೀವು ನೋಡೋಣ, ನೋ ಪ್ರಾಬ್ಲಮ್. ಇದರಲ್ಲೇ ಇದೆ ಮಾರ್ಕೆಟ್, ಬೆಳಗಿಂದ 23 ಪ್ಲಸ್ ಮೈನಸಲ್ಲೇ ಇದೆ, ಝೋನಲ್ಲೇ ಇದೆ. ಓಕೆ, ಈಗ ನಾಳೆ ಏನು ಮಾಡಬೇಕು ಮತ್ತೆ ನಾಳೆ ತುಂಬ ಸಿಂಪಲ್. ಇದ್ರ ಮೇಲೆ ಹೈಯರ್ ಟೈಮ್ ಫ್ರೇಮ್ 50 ಮಿನಿಟ್ಸ್ ಆರ್ 30 ಮಿನಿಟ್ಸ್ ಎಬೋ ಕ್ಯಾಂಡ್ ಸಸ್ಟೈನ್ ಆಗ್ತದೆ ಅಂದ್ರೆ ಮಾತ್ರ, ಸಸ್ಟೈನ್ ಅಂದರೆ ಬ್ರೇಕ್ ಮಾಡಿ ಕ್ಲೋಸ್ ಆಗಬೇಕು, ರಿಕ್ವೆಸ್ಟ್ ಹೈ ಕ್ರಾಸ್ ಆಗಬೇಕು. ಅಂದರೆ ಸಿ ಕಡೆ ಇರ್ಬೋದು, ಅದು ಎಂಟಿ ಸ್ಪೇಸ್ ಅಲ್ಲಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಬ್ಯಾಕ್ ನಿಫ್ಟಿ ಮಾಡಿ ಅದರಲ್ಲಿ ಡ್ಯೂಸ್ ಇದ್ದಾವೆ. ಪಿ ಕಡೆ ಇದೆ ಅಂದರೆ ಇಲ್ಲಿ ಪಿ ತಗೊಂಡು ನಿಮ್ಮ ಅನಾಲಿಸಿಸ್ ಪ್ರಕಾರ ಈ ಎಷ್ಟು ಪಾಯಿಂಟ್ಸ್ ಇದೆ, ಆಲ್ಮೋಸ್ಟ್ 10 ಪಾಯಿಂಟ್ಸ್ ಮೇಲೆ ಇದೆ. ಇದನ್ನ ಕ್ಯಾಪ್ಚರ್ ಮಾಡಬಹುದು. ತುಂಬ ಸಿಂಪಲ್. ಇದ್ರ ಕೆಳಗಡೆ ಪಿ ಇರುತ್ತೆ, ಇದ್ರ ಕೆಳಗಡೆ ಪಿ ಇರುತ್ತೆ, ಇದ್ರ ಮೇಲೆ ಸಿ ಇರುತ್ತೆ. ಅದು ಕೂಡ ಕ್ವಶನ್ ಮಾರ್ಕ್. ಸಿ ಎಲ್ಲವರೆಗೂ ಹೋಗುತ್ತೆ, ಲೆವೆಲ್ ಇಲ್ಲ. ಇದ್ರ ಒಳಗಡೆ ನೋ ಟ್ರೇಡ್. ಓಕೆ, ಇದೇ ಮಾಡ್ತಿದೆ. ಓಕೆ, ಕೇಳಿಸ್ಕೊಂಡ್ರಲ್ಲ, ಇದನ್ನೇ ತಮ್ಲೈನ್ ಹಾಕೋಣ ಇವತ್ತು. ಓಕೆ, ನೆನ್ನೆನೇ ಹೇಳಿದ್ವಿ ನಾಳೆ ತಮ್ಲೈನ್ ಆಗ್ತದೆ ಅಂತ. ಇವತ್ತು ಇದನ್ನೇ ತಮ್ಲೈನ್ ಹಾಕೋಣ, ನೋ ಪ್ರಾಬ್ಲಮ್. ಓಕೆ, ಈಗ ಅನಾಲಿಸಿಸ್ ಏನು ಹೇಳಿದ್ದೀನಿ ನೆನ್ನೆ ಕೇಳಿಸ್ಕೊಂಡ್ರಲ್ಲ, ತುಂಬ ಸಿಂಪಲ್. ಈ ಎಸ್ಟರ್ಡೇ ಹೈ ಕ್ರಾಸ್ ಆಗಿದೆ ಅಂದರೆ ಎಲ್ಲರೂ ಬೈ ಅಂತಾರೆ, ನೀವು ಬೈ ಮಾಡಬೇಡಿ. ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮಾತ್ರ ಬೈ ಮಾಡಿ. ಇದ್ರ ಕೆಳಗಡೆ ಬಂದರೆ ಪಿ ಇ ಮಾಡಿ. ಇದ್ರ ಒಳಗಡೆ ಏನು ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ವಿ ರೈಟ್. ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಲೆವೆಲ್ಸು ಝೋನು ನೋಡಿ. ಇದು ಇವತ್ತು ಬಂದು ಆಗ್ತಾಯಿಲ್ಲ, ನೆನ್ನೆ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡ್ಕೋಬೋದು. ಅದನ್ನೇ ಪ್ಲೇ ಮಾಡಿ ತೋರಿಸಿದ್ದು ಕೂಡ. ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ತುಂಬ ನೀಟಾಗಿ ತುಂಬ ಸಿಂಪಲ್ಲಾಗಿ ಹೇಳಿದ್ದೆ. ಇದ್ರ ಒಳಗಡೆ ನೋ ಟ್ರೇಡ್, ಇದನ್ನು ಬರೆದಿದ್ವಿ ಕೂಡ. ಇದ್ರ ಒಳಗಡೆ ನೋ ಟ್ರೇಡ್, ಇದ್ರ ಕೆಳಗಡೆ ಪಿ, ಇದ್ರ ಮೇಲೆ ಸಿ ಅಂತ. ಇದರಲ್ಲಿ ಯಾರಾದರೂ ಟ್ರೇಡ್ ಮಾಡಿ ಏನಾದರೂ ಸಂಪಾದನೆ ಮಾಡೋರಿದ್ದರೆ ಆಪ್ಷನ್ ಬೈಯಿಂಗಲ್ಲಿ ಹೇಳಿ. ಓಕೆ, ಇವತ್ತು ನಾನು ಕೂಡ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದೆ ಪಿ ಕಡೆ. ನಾನು ಒಂದು 3000 ಲೈವ್ ಟ್ರೇಡ್ ತಗೊಂಡೆ ಮಾಡಿ ತೋರಿಸಿದೆ, 3000ವರೆಗೂ. ಅದು ವೀಡಿಯೋ ಕೂಡ ನಿಮ್ಗೆ ಲೈವಲ್ಲಿ ಇರ್ತದೆ, ಹೋಗಿ ನೋಡ್ಕೋಬೋದು ಟೆಲಿಗ್ರಾಮಲ್ಲಿ. ಅದಾದಮೇಲೆ ಕಾಸ್ಟ್ ಹೇಳಿದ್ವಿ, ಸಿ ಟು ಸಿ ಎಕ್ಸಿಟ್ ಆಗಿಬಿಟ್ಟು ಏನೂ ಟ್ರೇಡ್ ಮಾಡಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಇವಾಗ ಟ್ರೇಡ್ ನಡೀತಾ ಇದೆ. ಓಕೆ, ಇದು ಟ್ರೇಡ್ ನಡೀತಾ ಇದೆ. 52,500 ಪಿ ತಗೊಂಡು 320 ತಗೊಂಡಿದ್ದೀರಿ. ಇವಾಗ 331 ಹೋಗಿ ಆಫ್ ಆಗಿದೆ. ಅಂದರೆ 10 ಪಾಯಿಂಟ್ ಪ್ರಾಫಿಟಲ್ಲಿ ಆಫ್ ಆಗಿದೆ. ಬಟ್ ಟ್ರೇಡ್ ನಡೀತಾ ಇದೆ. ಓಕೆ, ಇದು ನಾಳೆ ಹಂಗೆ ಇರಲಿ, ನೋಡೋಣ. BTST ಗೆ ಓಕೆ, ಈಗ ಅದಲ್ಲ. ಈಗ ನಾಳೆ ಏನು ಮಾಡಬೇಕು? ಸೇಮ್ ಸಿಂಪಲ್, ನಥಿಂಗ್. ಈ ಲೆವೆಲ್ ತೆಗೀರಿ. ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರ್ತದೆ. ಇಲ್ಲಿಗೆ ಬಂದಿದೆ ಅಂದರೆ ಇಲ್ಲಿಂದ ನೀವು 0 to ಹೀರೋ ಪ್ಲ್ಯಾನ್ ಮಾಡ್ಬೋದು. ಇದು 0 to ಹೀರೋ ಪ್ಲ್ಯಾನ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್. ಓಕೆ, ತುಂಬ ಪರ್ಫೆಕ್ಟ್ ಪ್ಲೇಸ್ ಇದು. ಇಲ್ಲಿಗೆ ಬಂದರೆ ಮಾತ್ರ ನೀವು ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಒಂದು ರಿಜೆಕ್ಷನ್ ಕ್ಯಾಂಡಲ್ ನೋಡಿಕೊಂಡು OTMನ ಬೈ ಮಾಡ್ಕೊಳ್ಳಿ 0 to ಹೀರೋ. ಓಕೆ, ಒಳ್ಳೆ ಪ್ರಾಫಿಟ್ ಬರೋ ಚಾನ್ಸಸ್ ಇದೆ ಇಲ್ಲಿಗೆ ಬಂದರೆ ಮಾತ್ರ. ಇಲ್ಲಿಗೆ ಬಂದಿಲ್ಲ, ಇದ್ರ ಮೇಲೆ ಸಸ್ಟೈನ್ ಆಗಿದೆ ಅಂದರೆ ಇದ್ರ ಮೇಲೆ ಸೈಡ್ ವೇಸ್ಟ್ ಅಪ್ ಟ್ರೆಂಡ್ ಮಾರ್ಕೆಟ್ ಇರ್ತದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಝೋನ್ 1, ಇದು ಝೋನ್ 2. ಎಕ್ಸ್ಪೈರಿಗೆ ಇಷ್ಟು ರೇಂಜ್ ಪ್ಲ್ಯಾನ್ ಮಾಡಲ್ಲ, ಅದಕ್ಕೆ ಅದನ್ನು ಡಿವೈಡೆಡ್ ಬೈ ಮಾಡಿ ಝೋನ್ 1 ಆಗಿ ಇದು ಝೋನ್ 2 ಆಗಿ ಕನ್ವರ್ಟ್ ಮಾಡಿದ್ವಿ. ಗ್ಯಾಪ್ ಡೌನ್ ಓಪನ್ ಆಗಿದೆ, ನಾವು ಪಿ ಇಟ್ಕೊಂಡಿದ್ದೀವಲ್ವ, ಅದು ಗ್ಯಾಪ್ ಡೌನ್ ಓಪನ್ ಆದರೆ ಈ ಝೋನಲ್ಲಿ ಎಕ್ಸ್ಪೈರಿ ಆಗ್ತದೆ. ಇಲ್ಲಿಂದ ನಿಮ್ಗೆ 0 to ಹೀರೋ ಸಿಗ್ತದೆ. ಇಲ್ಲ ಫ್ಲ್ಯಾಟ್ ಓಪನ್ ಆಗಿ ಫಸ್ಟೇ ಕರೆಕ್ಷನ್ ಬಂದಿದ್ರೆ ಇಲ್ಲಿಂದ ನಿಮಗೆ 0 to ಹೀರೋ ಸಿಗ್ತದೆ. ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಸಿಂಪಲ್.
ಇದ್ರ ಮೇಲೆ ಕೂಡ ಬೈ ಪ್ಲಾನ್ ಮಾಡಿ, ಇಲ್ಲಿಂದ ಕೂಡ ಬೈ ಪ್ಲಾನ್ ಮಾಡಿ. ಇಲ್ಲಿಂದ ನೀವು ಸೆಲ್ ಮಾಡಬೇಕಂದ್ರೆ ಎಕ್ಸ್ಪೈರಿ ಇರುತ್ತೆ, ITM ಮಾತ್ರ ಮಾಡ್ಕೊಳ್ಳಿ. ಅದು ಕೂಡ ತುಂಬ ಹೊತ್ತು ಇಟ್ಕೊಳ್ಳೋಕೆ ಹೋಗಬೇಡಿ, ಡಿಕೆ ಆಗ್ಬಿಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಲೆವೆಲ್ಸ್ ಇವಾಗ ಇದಕ್ಕೆ ಎರಡಕ್ಕೂ ಮ್ಯಾಚ್ ಮಾಡ್ತೀನಿ. ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಲಾಸ್ಟ್ 3 ಡೇಸಿಂದ ಮಾರ್ಕೆಟ್ ನಾವು ಹಾಕಿರೋ ಝೋನಲ್ಲೇ ಇದೆ, ಪಿನ್ ಟು ಪಿನ್ ಅದೇ ಝೋನಲ್ಲಿ ವರ್ಕ್ ಆಗ್ತಾ ಇದೆ. ಮಾರ್ಕೆಟ್ ಫೈಟ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಓಕೆ, ಇನ್ ಕೇಸ್ ಇದು ಬ್ರೇಕ್ ಕೊಟ್ಟಿದೆ ಅಂದರೆ ನಿಫ್ಟಿನ ಅವಾಯ್ಡ್ ಮಾಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡಿ. ಯಾಕೆ ಅಂದರೆ ನಿಫ್ಟಿ ಅನ್ನೋದು ನೀವು ಅಬ್ಸರ್ವ್ ಮಾಡಿ ನೋಡಿ, ಇದ್ರ ಮೇಲೆ ಚಾರ್ಟೇ ಇಲ್ಲ, ಲೆವೆಲ್ಸ್ ಏನಿಲ್ಲ. ಎಂಟಿ ಸ್ಪೇಸಲ್ಲಿ ನೀವು ಲೆವೆಲ್ಸ್ ಇಲ್ಲ, ಚಾರ್ಟ್ ಇಲ್ಲ, ಈ ಥರ ರೆಸಿಸ್ಟೆನ್ಸ್ ಎಲ್ಲಿದೆ ಗೊತ್ತಿಲ್ಲ. ಈ ಥರ ಎಂಟಿ ಸ್ಪೇಸಲ್ಲಿ ಬ್ಲೈಂಡಾಗಿ ಬೈ ಮಾಡೋದಕ್ಕಿಂತ ಬ್ಯಾಂಕ್ ನಿಫ್ಟಿ ಅನ್ನೋದಾಗ ಏನಾಗುತ್ತೆ ಅಂದರೆ ಈ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕ್ ಆಗಿ ನಿಮಗೆ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಲೆವೆಲ್ಸ್ ಸಿಗುತ್ತೆ. ಇಲ್ಲಿ ನಮಗೆ ಲೆವೆಲ್ಸ್ ಇದ್ದಾವೆ, ಇಲ್ಲಿಂದ ಬೈ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನದು ಇದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಿಫ್ಟಿ ಅನ್ನೋದು ಆಲ್ ಟೈಮ್ ಹೈ ರೀಚ್ ಆಗೋಗಿ ಅಲ್ಲಿ ಸಸ್ಟೈನ್ ಆಗ್ತಾ ಇರೋದು. ಬ್ಯಾಂಕ್ ನಿಫ್ಟಿಗೆ ಇನ್ನೂ ಸ್ಪೇಸ್ ಇದೆ, ನೀವು ನೋಡ್ಕೊಳ್ಳಿ, ಇನ್ನೂ ಎಷ್ಟು ಸ್ಪೇಸ್ ಇದೆ, ತುಂಬ ಜಾಸ್ತಿನೇ ಸ್ಪೇಸ್ ಇದೆ. ಬ್ಯಾಂಕ್ ನಿಫ್ಟಿ ರೀಚ್ ಆಗಬೇಕಂದ್ರೆ ಅದು ಆಲ್ಮೋಸ್ಟ್ ಇನ್ನು 1000 ಪಾಯಿಂಟ್ಸ್ ಜರ್ನಿ ಮಾಡೋಕ್ಕೆ ಸ್ಪೇಸ್ ಇದೆ. ಬಟ್ ನಿಫ್ಟಿಯಲ್ಲಿ ಇಲ್ಲ. ನಿಫ್ಟಿ ಅನ್ನೋದು ಈ ಥರ ಆಲ್ ಟೈಮ್ ಹೈ ರೀಚ್ ಆಗಿ ಇಲ್ಲಿ ಸಸ್ಟೈನ್ ಆಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಇಲ್ಲಾಗ್ತಾ ಇದೆ. ಅದಕ್ಕೆ ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿ ಅವಾಯ್ಡ್ ಮಾಡಿ. 2 ಕಾರಣ, ಒಂದು ಎಂಟಿ ಸ್ಪೇಸ್, ನೋ ಲೆವೆಲ್ಸ್, ನೋ ಚಾರ್ಟ್. ಇನ್ನೊಂದು ಆಲ್ ಟೈಮ್ ಹೈ ರೀಚ್ ಆಗೋಗಿದೆ, ಬ್ಯಾಂಕ್ ನಿಫ್ಟಿ ಆಗಿಲ್ಲ. ಅದಕ್ಕೆ ಇದ್ರ ಮೇಲೆ ಫೋಕಸ್ ಮಾಡಿ ಬೈಯಿಂಗ್ ಆಪರ್ಚುನಿಟಿ ಬಂದರೆ. ಓಕೆ, ಇನ್ ಕೇಸ್ ಬೈಯಿಂಗ್ ಬಂದಿಲ್ಲ ಅಂದರೆ ಈ ಫ್ಲ್ಯಾಗ್ ಇದೆಲ್ಲ ಏನು ಮಾಡ್ತಾ ಇದೆ, ಈ ಫ್ಲ್ಯಾಗ್ ಲೋ ಬ್ರೇಕ್ ಆಗಬಂದ್ರೆ ಫಸ್ಟ್ ಮೇಲೆ ಅಪ್ಸೈಡ್ ಎಂಟ್ರಿ ಕೊಡುತ್ತೆ. ಆಮೇಲೆ ಕೆಳಗಡೆ ಬಂದಾಗ ಇಲ್ಲಿಂದ ಈ ಸಪೋರ್ಟ್ ಬ್ರೇಕ್ ಆದರೆ ನೀವು ಇಲ್ಲಿಂದ ಬೈ ಪ್ಲಾನ್ ಮಾಡಿ ಈ ಕಡೆ ಪ್ಲಾನ್ ಮಾಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ ನೋಡ್ಕೊಳ್ಳಿ. ಓಕೆ, ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಬ್ಯಾಂಕ್ ನಿಫ್ಟಿ 0 to 0 ಮಾಡ್ತೀನಿ ಅನ್ನೋರು ಮಾತ್ರ ನಾವು ಇಲ್ಲೊಂದು ಬಾಕ್ಸ್ ಹಾಕಿದ್ವಲ್ಲ, ಲೆವೆಲ್ಸ್ ಏನು ಚೇಂಜ್ ಆಗಲ್ಲ, ಸೇಮ್ ಲೆವೆಲ್ಸ್, ಇದೇ ಲೆವೆಲ್ಸ್. ಇಲ್ಲಿ ಬಂದಿದೆ ಅಂದರೆ ನೀವು 0 to 0 ಇಲ್ಲೇ ಬೈ ಮಾಡಬೇಕು, ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಿಮ್ಮ ಟೆಲಿಗ್ರಾಮಲ್ಲಿ ಹೇಳೋದು ಮರ್ತಿದ್ದೆ, ಟೆಲಿಗ್ರಾಮಲ್ಲಿ ನಾನು ಹೇಳ್ತೀನಿ ನೋಡಿ. ಟೆಲಿಗ್ರಾಮಲ್ಲಿ ಒಂದು PE ಅಪ್ಡೇಟ್ ಇತ್ತು, ಅದರಲ್ಲಿ 35 ಪಾಯಿಂಟ್ ಬಂತು. ಅದನ್ನು ಲೈವ್ ಟ್ರೇಡ್ ತಗೊಂಡು ವೀಡಿಯೋ ಕೂಡ ಇತ್ತು. 200 ರೂಪೀಸಿಂದ ಹಿಡಿದು 3000 ರೂಪೀಸ್ವರೆಗೂ ವೀಡಿಯೋನೇ ಇತ್ತು ಅದರಲ್ಲಿ. ಓಕೆ, ನೋಡ್ಕೊಳ್ಳಿ. ಆಮೇಲೆ ಈ ಝೋನ್ಸ್ ಬ್ರೇಕ್ ಆಗೋದು ಇಂಪಾರ್ಟೆಂಟ್. ಅಂದರೆ ಆ ಝೋನ್ಸ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಬೇಕು ನೀವು. ಆಮೇಲೆ ಇಲ್ಲಿ ಯಾರೋ ಒಬ್ರು ಕೇಳ್ತಾ ಇದ್ದಾರೆ ಇವತ್ತು ಯಾವ ಕಡೆ ಟ್ರೆಂಡ್ ಅಂತ. ಇವಾಗ ಅನಾಲಿಸಿಸ್ ಮಾಡೋದು, ಲೆವೆಲ್ಸ್ ಕೊಡೋದು, ನಾಳೆ ನಿಮಗೆ ಟ್ರೆಂಡ್ ಯಾವುದಂತೂ ಗೊತ್ತಾಗಲಿ ಅಂತ. ನೀವು ಲೈವ್ ನಡಿಬೇಕಾದ್ರೆ ನಿಮ್ಮ ಒಬ್ಬೊಬ್ಬರಿಗೆ ಆನ್ಸರ್ ಮಾಡ್ಕೊಂಡಿರೋಕ್ಕಾಗಲ್ಲ ಸರ್, ನೀವು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇಷ್ಟು ಜನ ಏನಾದರೂ ಮಾಡ್ತಿರ್ತಾರೆ, ನಾನು ಅದನ್ನು ಅನಾಲಿಸಿಸ್ ಮಾಡಬೇಕಾ, ನಿಮ್ಮ ಕಾಲ್ ನೋಡಬೇಕಾ, ಇಲ್ಲ ನಿಮ್ಗೆ ರಿಪ್ಲೈ ಮಾಡಬೇಕಾ, ನೀವು ಹೇಳಿ. ಆ ಥರ ಆಗಲ್ಲ. ಅದಕ್ಕೆ ಅನಾಲಿಸಿಸ್ ವಿಡಿಯೋ ಒಂದು ದಿವಸ ಮುಂಚೆ ಅಪ್ಲೋಡ್ ಮಾಡೋದು ನೋಡಿ. ಫಸ್ಟ್ ಇನ್ನೊಂದು ಏನಂದರೆ ಬೆಳಿಗ್ಗೆ ಫಸ್ಟ್ ಮೆಸೇಜೇ ಬರುತ್ತೆ ನಿಮಗೆ. ಏನಾದರೂ ಡೌಟ್ಸ್ ಇದ್ದರೆ ಒಂದ್ಸಲ ಅನಾಲಿಸಿಸ್ ವಿಡಿಯೋ ನೋಡಿ, ಸೇಮ್ ನಡೀತದೆ ಅಂತ ಒಂದು ಫಸ್ಟೇ ಮೆಸೇಜ್ ಬರುತ್ತೆ. ಅದು ಬಂದು ನಾವು ನೋಡಲ್ಲ, ನೆನ್ನೆ ವಿಡಿಯೋ ಮಾಡಿ ನಾವು ನೋಡಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಈ ಥರ ಝೋನ್ಸ್ ಹಾಕಿರ್ತೀವಿ, ಈ ಝೋನ್ಸ್ ಬ್ರೇಕ್ ಆಗೋದು ಕೂಡ ಇಂಪಾರ್ಟೆಂಟ್. ಇದನ್ನು ಫಾಲೋ ಮಾಡಿ, ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗ್ತವೆ. ಅಟ್ಲೀಸ್ಟ್ ಅವಾಗ ವರ್ಕ್ ಆಗ್ತವೆ, ನಿಮ್ಗೆ ಹೆಲ್ಪ್ ಆಗುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಲೈವಲ್ಲಿ ಬಂದು ಅನಾಲಿಸಿಸ್ ಏನು, ಲೆವೆಲ್ಸ್ ಏನು ಅಂದರೆ ಹಂಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಸರ್. ಡೌಟ್ ಇದ್ದರೆ ಅನಾಲಿಸಿಸ್ ನೋಡಿ. ನೀವು ಈ ಥರ ಮಾಡ್ತೀರಾ, ಅನಾಲಿಸಿಸ್ ಎಲ್ಲ ನೋಡೋಕ್ಕೆ ಕಷ್ಟ ಆಗ್ತದೆ ಅಂತೇಳಿನೇ ಒಂದು ದಿವಸ ಮುಂಚೆ ಹಾಕ್ಬಿಡೋದು. ಪ್ಲಸ್ ಈ ಚಾರ್ಟ್ ಗ್ರೂಪ್ ಇಟ್ಟಿರೋದು ಕೂಡ ಅದಕ್ಕೇ. ಓಕೆ, ಇಲ್ಲೊಂದು ಚಾರ್ಟ್ ಗ್ರೂಪ್ ಇದೆಯಲ್ಲ, ಇದಿಟ್ಟಿರೋದು ಕೂಡ ಅದಕ್ಕೇ. ಅನಾಲಿಸಿಸ್ನೆಲ್ಲ ನೀವು ಈ ಥರ ಲೆವೆಲ್ಸ್ ಹಾಕ್ಕೊಂಡು ಈ ಗ್ರೂಪಲ್ಲಿ ಹಾಕಿ ನೀವು ಈ ಡಿಸ್ಕಷನ್ಸ್ ಎಲ್ಲ ಇಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಇಟ್ಟಿರೋದು. ಯೂಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹೊಸಬ್ರು ಏನಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ. ಈ ಥರ ಲೈವಲ್ಲಿ ಏನಾದ್ರು ಅಪ್ಡೇಟ್ಸ್ ಇದ್ದರೆ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.